ವಿಷಾನ ಒಂದು ನಾವೇ ಕೊಡ್ತೀವಿ ಡ್ರಮ್ನ ಕಲ್ಸ್ಬಿಟ್ಟು ಏಕೂ ಕೊಟ್ಬಿಟ್ಟು ಇಲ್ಲೇ ಎಲ್ಲಾರನ್ನೂ ಮಣ್ಣು ಮಾಡ್ಬಿಟ್ಟು ಅಕ್ವೈರ್ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಅವ್ರಿಗೆ ಬಂದು. ಇಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬರೇ ಡಾಕ್ಟರ್ ಇರೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿ, ಡರ್ಮೆಟಾಲಜಿ ಮಾಡಲಿ, ಕಾರ್ಡಿಯಾಲಜಿ ಮಾಡಲಿ. ಅವ್ರು ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ, ಕ್ಯಾನ್ಸರಿಗೆ ಡಾಕ್ಟರ್ ಇಡಲಿ. ಅದಲ್ವಾ ಡೆವಲಪ್ಮೆಂಟ್? ಸುಮ್ಮನೆ ಅಲ್ಲಿ ಕೂತ್ ಮಾತಾಡಬೇಡಿ ನೀವು. ಇವಾಗ ನಮ್ಮ ಅಪ್ಪ ಅಮ್ಮ ಈ ಥರ ಆದರೂ ಸಾಕ್ತಿದ್ದಾರೆ. ಇವಾಗ ಅವ್ರನ್ನ ನಮ್ಮಿಂದ ಭೂಮಿ ಕಿತ್ಕೊಂಡ್ರೆ ಎಲ್ಲೋಗ್ಬೇಕು ನಾವೆಲ್ಲ? ಎಲ್ಲೆಲ್ಲೂ ಕಟ್ಸ್ಬಿಟ್ಟಿದ್ವಿ, ನಂದೇ 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 ಅಂತ ಎಲ್ಲೂ ಹೊಡೆದ್ಬಿಟ್ಟಿದ್ವಿ. ಅದೆಲ್ಲ ಮಾಡು ಅಕ್ವೈರು. ಆ ಬೆಂಗಳೂರು ಪೇಟೆ ಕಾರು ಓಡಿಸ್ಕೊಂಡು ಹೋಗೋಕ್ಕಲ್ಲ, ಗುಂಡಿ ಅತ್ತಾಗೂ ಬೀಳ್ತದೆ ಇತ್ತಾಗೂ ಬೀಳ್ತದೆ. ಆ ಗುಂಡಿಗಳು ಮುಚ್ಚಕ್ಕೆ ತಾಕತ್ತಿಲ್ವೇ ನಿನಗೆ? ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನು ಆಗಲೇಬೇಕು ಅಂತೇಳಿ ಪಟ್ಟಿಡಿದು ನಿಲ್ತಿದ್ದಾರೆ. ಯಾಕೆ ಪಟ್ಟಿಡಿದು ನಿಂತಿದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕಿಂತ ಬದಲಾಗಿ ಅವರೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಉದ್ಯಮಿ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ದುರಂತ. 80% ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೈತರೇ ಇಲ್ಲ ಅಂತ ಒಂದ್ಸರಿ ಹೇಳಿದ್ರು, ಈಗ 80% ರೈತರೇ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ಕೂಡ ಸುಳ್ಳು. ಇಲ್ಲಿ ರೈತರು ಯಾರೂ ಕೂಡ ಒಪ್ಪಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಕುಂಟೆ ಭೂಮಿನ ನಾವು ಬಿಡಲ್ಲ, ಸತ್ರೂ ಬಿಡಲ್ಲ. 80 ಜನ ಅವರು ಕಡೆಗೆ ಇದ್ದಿದ್ರೆ ನಾವಿದ್ದೀವೋ ಇಲ್ವೋ ಬಂದಿಲ್ಲ ಹೇಳಿ, ನಾವು ಒಂದು ಕಡೆ ಕೂತ್ಕೊತೀವಿ, ಅವರು ಒಂದು ಕಡೆ ಕುಂಡಿಸ್ಲಿ. ಯಾರು ಎಷ್ಟವ್ರೆ ಅಂತ ಅಲ್ಲಿ ನೋಡ್ಕೊಳ್ಳಿ. ಅವ್ರ ಅಪ್ಪಂದಲ್ವಲ್ಲ ತಗೊಳಕ್ಕೆ, ನಮ್ಮ ಅಪ್ಪಂದು ಆಸ್ತಿ. ಇಲ್ಲಿ ಒಂದು ತಿಂಗಳಿಗೆ 6 ಲಕ್ಷ ಲೀಟ್ರ್ ಹಾಲು ಹೋಯ್ತದಲ್ವ, ಅದೆಲ್ಲಿಂದ ಬರ್ತದೆ ಸರ್? ಅದು ಕಂಪ್ಯೂಟರಲ್ಲಿ ಏನಾರು ಕೂತ್ಕೊಂಡು ಗೊತ್ತಾವ್ರ? ಇಲ್ಲೇನ ಹಸ್ಕೊಳ್ಳೋ ಎಲ್ಲ ಗೊಂಬೆ ಹಸ್ಕೊಳ್ಳೋವ? ಈ ಕಷ್ಟ ಕೊಡಬೇಕಾದ್ರೆ ದೇವ್ರು ಒಳ್ಳೇದು ಮಾಡಲ್ಲ. ಇಲ್ಲಿ ಸುಳ್ಳು ಬೂಟಾಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಇಡೀ ಕರ್ನಾಟಕ ರೈತರೇನಿದ್ದಾರೆ, ಕರ್ನಾಟಕ ರೈತರನ್ನ ನೀವು ವಿರೋಧ ಕಟ್ಕೊತಾ ಇದ್ದೀರಾ. ಯಾಕೆಂದರೆ 400ಕ್ಕೂ ಹೆಚ್ಚು ದಿವಸಗಳಿಂದ ಇಲ್ಲಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಬ್ಬನೇ ಒಬ್ಬ ಜನಪ್ರತಿನಿಧಿ, ಇದೇನು ದುರಾಡಳಿತ? ಹಿಟ್ಲರ್ ದುರಾಡಳಿತನ ಇದು? ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅವ್ನು ಯಾರೇ ಆಗಿರಲಿ, ಅವರು ಬಂದಿಲ್ಲಿ ನೋಡಬೇಕು ಅನ್ನೋದು ಇಲ್ಲ. ಅಂದರೆ ಯಾವುದೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ಅವ್ರಿಗೆ? ಗೊತ್ತಾಗ್ತಾ ಇಲ್ವಾ ಇಲ್ಲಿ ರೈತರು ಇಷ್ಟು ಗೋಳಾಗ್ತಾ ಇದೆ ಅಂತ? ಕಳೆದ 1 ವರ್ಷ 2 ತಿಂಗಳಿಂದ 14 ತಿಂಗಳಿಂದ ಬೈರಮಂಗಲ ಗ್ರಾಮದಲ್ಲಿ ಸತತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವೀಗ ರೈತರ ಹೋರಾಟ ಕೇಂದ್ರಕ್ಕೆ ಬಂದಿದ್ದೀವಿ. ರೈತರು ಏನು ಹೇಳ್ತಾರೆ, ಇನ್ನೂ ಯಾವ ಹಂತದಲ್ಲಿದೆ ಹೋರಾಟ, ಜೊತೆಗೆ ಯಾಕೆ ಈ ಒಂದು ಭೂಮಿ ಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ರೈತರ ಬಾಯಿಂದನೇ ಕೇಳೋಣ. ಸರ್, ಯಾವ ಹೋರಾಟ ಶುರುವಾಗಿದ್ದು, ಏನೆಲ್ಲ ಸದ್ಯಕ್ಕೆ ಎಷ್ಟೆಲ್ಲ ಅಧಿಕಾರಿಗಳು ಬಂದಿದ್ದರು, ಮತ್ತು ಏನಾದರೂ ಸ್ಪಂದನೆ ಆಯ್ತಾ ಸರ್ಕಾರದಿಂದ? ಸರ್ಕಾರ ನೋಡಿದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಈ ಒಂದು ಯೋಜನೆಯನ್ನು ಜಾರಿಗೆ ತಂದೇ ತರ್ತೀವಿ ಅಂತೇಳಿ. ಇಲ್ಲಿ ನೋಡಿದ್ರೆ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್? 2023ರಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಮೇಲೆ 2023ರಲ್ಲೇ ಈ ಬಿಡದಿ ಟೌನ್ಶಿಪ್ ಯೋಜನೆ ಮಾಡುವ ಉದ್ದೇಶಕ್ಕಾಗಿ ಚಾಲನೆ ಕೊಟ್ಟರು. ಆವಾಗ ಆ ಪ್ರಪೋಸಲ್ಲು ಹಂತದಲ್ಲೇ ಈ ರೈತರು ವಿರೋಧ ಮಾಡಿದ್ದಾರೆ. ಆ ಪ್ರಪೋಸಲ್ಲು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ ಅಂತ. ಯಾಕೆಂದರೆ ಈ ಪ್ರಪೋಸಲ್ಲು ಮೊದಲು ಬಂದಿದ್ದು 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ. ಆವಾಗಲೂ ಕೂಡ ರೈತರು ಪಕ್ಷಾತೀತವಾಗಿ ವಿರೋಧ ಮಾಡಿದ್ರಿಂದಾಗಿ ಆ ಪ್ರಪೋಸಲ್ನ ಡ್ರಾಪ್ ಮಾಡಿದರು. ಹಿಂದೆ ಕುಮಾರಸ್ವಾಮಿ ಡ್ರಾಪ್ ಮಾಡಿದ ಪ್ರಪೋಸಲ್ಗೆ ಮರುಜೀವ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು. ಪ್ರಪೋಸಲ್ ಆವಾಗಲೂ ಕೂಡ ವಿರೋಧ ಮಾಡಿದ್ರು. ಆದರೆ ರೈತರ ವಿರೋಧವನ್ನು ಲೆಕ್ಕಕ್ಕೆ ತಗೊಳ್ದೇ ನಗರಾಭಿವೃದ್ಧಿ ಇಲಾಖೆ ಮೂಲಕ ಬೈರತಿ ಸುರೇಶು ಅದರ ಸಚಿವರು ಅವ್ರ ಮೂಲಕ ಪ್ರಾಥಮಿಕ ಅಧಿಸೂಚನೆಯನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಾಯ್ದೆ ಅಡಿನಲ್ಲಿ ಇವತ್ತು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದಾರೆ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ತಕ್ಷಣದಲ್ಲೇ ಈ ಬಹುತೇಕ ರೈತರು ಮತ್ತು ಎಲ್ಲ ರೈತರು ಸುಮಾರು 3500ಕ್ಕೂ ಹೆಚ್ಚು ಭೂ ಸ್ವಾಧೀನಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಆಕ್ಷೇಪಣೆ ಕೊಡಬೇಕಾದ ಅವಧಿಯಲ್ಲೇ ಸಲ್ಲಿಸಿದ್ದಾರೆ. ಆದರೆ ಯಾವ ಆಕ್ಷೇಪಣೆಗೂ ಒಂದು ಉತ್ತರ ಕೊಟ್ಟಿಲ್ಲ, ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದು ಭಾಳ ದೊಡ್ಡ ಒಂದು ಸರ್ವಾಧಿಕಾರಿ ಪ್ರಯತ್ನ. ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನು ಆಗಲೇಬೇಕು ಅಂತೇಳಿ ಪಟ್ಟಿಡಿದು ನಿಲ್ತಿದ್ದಾರೆ. ಯಾಕೆ ಪಟ್ಟಿಡಿದು ನಿಂತಿದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕಿಂತ ಬದಲಾಗಿ ಅವರೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಉದ್ಯಮಿ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ದುರಂತ. ಸತ್ಯ ಮತ್ತು ನ್ಯಾಯದ ಹೆಸರಿನಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉಪಮುಖ್ಯಮಂತ್ರಿಯಾಗಿ ರೈತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಬೇಕಾಗಿತ್ತು. ಆದರೆ ಅವರು ದುರದೃಷ್ಟ ಅಂದರೆ ಅವರು ತಮ್ಮ ಉದ್ಯಮ ಮತ್ತು ಇದೇ ಥರದ ಉದ್ಯಮದ ಹಿತಾಸಕ್ತಿಯನ್ನು ಅವರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಟೌನ್ಶಿಪ್ ಯೋಜನೆ ಮಾಡಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಈ ಟೌನ್ಶಿಪ್ ಯೋಜನೆಗೆ ಯಾಕೆ ಇಲ್ಲಿ ಬೇಡ ಅಂತಂದರೆ, ಇದು ಒಂದು ನೀರಾವರಿ ಭೂಮಿ, ಫಲವತ್ತಾದ ಭೂಮಿ, ಸಮೃದ್ಧವಾದಂಥ ಕೃಷಿ ಪ್ರದೇಶ. ಇದು ಬಹು ಬೆಳೆ ಬೆಳೀತಕ್ಕಂಥ ಒಂದು ವಾತಾವರಣ. ಈ ಪ್ರದೇಶ ಮಲೆನಾಡನ್ನು ನೋಡಿದ್ರೆ ಏನು ಒಂದು ಅನುಭವ ಬರುತ್ತೋ ಅದಕ್ಕಿಂತ ದಟ್ಟವಾದಂಥ ಒಂದು ಅನುಭವ ಕಟ್ಟಿಕೊಡುವಂಥ ರೀತಿಯಲ್ಲಿ, ಈ ಮಲೆನಾಡಿನ ರೀತಿಯಲ್ಲಿ ರೈತರು ತಮ್ಮ ಅಪಾರ ಶ್ರಮ ಮತ್ತು ಬಂಡವಾಳ ಹಾಕಿ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ.
ವರ್ಷಪೂರ್ತಿ ನೀರಾವರಿ ಇರ್ತಕ್ಕಂಥ ಭೂಮಿ ಮತ್ತು ಬಹುಬೆಳೆ ಬೆಳೀತಕ್ಕಂಥ ಭೂಮಿ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟಿಲ್ಲ. ಒಟ್ಟು ನೀರಾವರಿ ಮಳೆಯಾಶ್ರಿತ ಭೂಮಿಯೇ ಕರ್ನಾಟಕದಲ್ಲಿ ಹೆಚ್ಚಾಗಿರೋದು. ಅಂಥದ್ರಲ್ಲಿ ಇದು ಅಂಥ ಒಂದು ಮುಖ್ಯವಾದ ಭೂಮಿ. ಮತ್ತು ಬೆಂಗಳೂರಿನ ಸುತ್ತ ಇರುವಂಥ ಒಂದು ಹಸಿರು ಪ್ರದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದು ಬೆಂಗಳೂರಿನ ಜೀವ ಪರಿಸರದ ಹಿತಾಸಕ್ತಿಯ ದೃಷ್ಟಿಯಿಂದ, ಪರಿಸರದ ರಕ್ಷಣೆ ದೃಷ್ಟಿಯಿಂದ ಭಾಳ ಮಹತ್ವದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ವ್ಯಾಪಾರದ ಹಿತಾಸಕ್ತಿ, ತಮ್ಮ ಉದ್ಯಮದ ಹಿತಾಸಕ್ತಿ ಇದರಲ್ಲಿರುವುದರಿಂದ ಅವ್ರಿಗೆ ಇದು ಯಾವುದೂ ಕೂಡ ಕಾಣದೇ ರೈತರ ವಿರೋಧವನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ತುಚ್ಛವಾಗಿ ಕಂಡು ಒಂದು ರೀತಿ ವಾಮನ ಬಲಿಚಕ್ರವರ್ತಿಯನ್ನು ಯಾವ ರೀತಿ ನೆಲಕ್ಕೆ ಹಾಕೊಂಡು ತುಳಿತಾ ಇದ್ದಾನೋ ಆ ರೀತಿ ಈ ಭಾಗದ ರೈತರನ್ನು ರಾಜ್ಯ ಸರ್ಕಾರದ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು, ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಭಾಳ ದೊಡ್ಡ ರೀತಿಯ ಒಂದು ದಮನವನ್ನು ಈ ರೈತರ ಮೇಲೆ ಮಾಡ್ತಾ ಇದ್ದಾರೆ. ಈ ರೈತರು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರೆ, ಇಲ್ಲ ನಮಗೆ 81% ಜನ ಒಪ್ಪಿಟ್ಟಿದ್ದಾರೆ ಅಂತೇಳಿ. ಒಂದಷ್ಟು ಜನ ರೈತರನ್ನು ಅವ್ರ ಮನೆಗೆ ಬರಮಾಡಿಕೊಂಡು ಅಲ್ಲಿ ಮಾತುಕತೆ ನಡೆಸಿ 81% ಒಪ್ಪಿದ್ದಾರೆ, ಇನ್ನು ಉಳಿದವರು ಕೂಡ ಒಪ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳು. ಇಲ್ಲ, ಅದು ಒಂದು ಹಸಿ ಸುಳ್ಳು. ಅವರು ಬಿಡದಿ ಭಾಗದ ಜನರನ್ನ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರನ್ನ ದಾರಿ ತಪ್ಪಿಸೋದಕ್ಕೆ ಈ ರೀತಿ ಹಲವಾರು ಸುಳ್ಳುಗಳು ಹೇಳ್ತಾ ಇದ್ದಾರೆ. ಈಗ ಒಂದು ವಾರದ ಹಿಂದೆ ಇಲ್ಲಿ ಯಾರೂ ರೈತರೇ ಇಲ್ಲ, ಇಲ್ಲಿ ಯಾವುದೂ ಕೃಷಿ ಪ್ರದೇಶ ಇಲ್ಲ, ಇಲ್ಲಿ ಯಾರೂ ಬೇಸಾಯ ಮಾಡ್ತಾ ಇಲ್ಲ, ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಮಾತ್ರ ಬೇಸಾಯ ಮಾಡ್ತಾ ಇರ್ಬೋದು ಅಂತ ಹೇಳಿದ್ರಲ್ಲ ಒಂದು ವಾರದಿಂದ. ನೀವೇ ಕಣ್ಣಾರೆ ನೋಡಿದ್ದೀರಿ ಇದು ಎಂಥದ್ದು. ಈಗ 80% ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೈತರೇ ಇಲ್ಲ ಅಂತ ಒಂದು ಸಾರಿ ಹೇಳಿದ್ರು, ಈಗ 80% ರೈತರೇ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ಕೂಡ ಸುಳ್ಳು. ಇಲ್ಲಿ ರೈತರು ಯಾರೂ ಕೂಡ ಒಪ್ಪಿಲ್ಲ, ಎಲ್ಲ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಈ 2 ಎಕರೆ ಮಾಡೋಕ್ಕೆ ಅಂತಂದರೆ ಇವರು ಅಕ್ವೈರ್ ಇದು ಮಾಡ್ಕೊಂಡವ್ರೆ. ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಈ ಡಿ.ಕೆ. ಶಿವಕುಮಾರ್ ಮಾಡಿರೋ ಕೆಲಸ ಭಾರಿ ತಪ್ಪು ಕೆಲಸ. ಇವ್ರನ್ನೆಲ್ಲ ಅವ್ರ ಕಡೆ ಒಳಪಟ್ಟಿರೋರಿಗೆ, ಅವ್ರ ಕಡೆ ಕಾನೂನುಬದ್ಧವಾಗಿರೋರಿಗೆ ಸೇರಿಸ್ಕೊಂಡು ಏನು ಬೇಕಾದ್ರೂ ಮಾಡಿಕೊಂಡು ಅವ್ರನ್ನ ಒಳಕ್ಕೆ ಹಾಕ್ಕೊಂಡು ಒಂದು 20 ಜನ 10 ಜನ ಇದು ಮಾಡಿಕೊಂಡು ಅವರು ಓಕೆ ಅನ್ನಿಸ್ಕೋತಾರೆ. ಇಲ್ಲಿ ರೈತರುಗಳು ನಾವು 1.5 ವರ್ಷದಿಂದ ನಾವು ಧರಣಿ ಮಾಡಿಕೊಂಡು ಭಾರಿ ಶ್ರಮ ಬಿದ್ದು ರೇಷ್ಮೆ ಬೆಳೆಯುತ್ತೀವಿ, ಹಾಲು ಹಾಕ್ತೀವಿ, ಇವೆಲ್ಲ ಮಾಡ್ಕೊಂಡಿದ್ದವರು ಅವ್ರಿಗೆ ಗಮನಕ್ಕೆ ತಂದ್ರೂ ಕೂಡ ಗಮನಕ್ಕೆ ಇಲ್ದಂಗೆ ನಮ್ಮ ಸಿಕ್ಕಾಬಟ್ಟೆ ನೋಯಿಸಿ ಹಗಲು ರಾತ್ರಿ ಧರಣಿ ಮಾಡಿಸಿ ಈ ಕಡೆ ಕೆಲಸನೂ ಮಾಡುವಂಗಿಲ್ಲ, ಈ ಕಡೆ ಸಮಾಧಾನವಾಗಿರುವಂಗಿಲ್ಲ, ದನ ಕರ ಮೇಯಿಸುವಂಗಿಲ್ಲ, ಹಾಲು ಕರೆಯುವಂಗಿಲ್ಲ, ಹಂಗೆ ಮಾಡಿ ಧರಣಿ ಕುಂಡ್ರಸವ್ರೆ. ಇವೆಲ್ಲ ಭಾರಿ ತಪ್ಪು ಮಾಡ್ತಾ ಹೋಯ್ತಾವ್ರೆ. ಆಮೇಲೆ ಅಕ್ವೈರ್ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಬೇಕಾದ ಜನನ ಹಾಕ್ಕೊಂಡು ಒತ್ತುವರಿ ಜಾಗನೆಲ್ಲ ಯಾರ್ಯಾರು ಬೇಕೋ ಬರ್ಸ್ಕೊಂಡು ಅನ್ಯಾಯ ಮಾಡಿಕೊಂಡು ಇವೆಲ್ಲ ಓಕೆ ಅನ್ನಿಸ್ಕೊಂಡು ಮಾಡಬಾರ್ದು ಮಾಡ್ತಾವ್ರೆ. ನಮಗೆ ಅಕ್ವೈರು ಇಷ್ಟ ಇಲ್ಲ ಅಕ್ವೈರ್ ಮಾತ್ರ ಸಾಧ್ಯವೇ ಇಲ್ಲ, 1 ಇಂಚು ಕೊಡಲ್ಲ. ಅವ್ರೇನೇ ಮಾಡಲಿ ನಾವು ಅಕ್ವೈರ್ಗೆ ಇಷ್ಟಪಡಲ್ಲ. ಯಜಮಾನ್ರೆ, ನಿಮ್ಮದು ಎಷ್ಟು ಎಕರೆ ಇದೆ? ನಮ್ಮದೊಂದು 2 ಎಕರೆ ಇದೆ. 2 ಎಕರೆ ಬೆಳೀತಾ ಇದ್ದೀರಿ? ರಾಗಿ, ಜೋಳ, ತೆಂಗು, ರೇಷ್ಮೆ ಬೆಳೀತಾ ಇದ್ದೀವಿ. ಈಗ ಇವು ಅಕ್ವೈರು ಅಂತ ಅಂದಮೇಲೆ ಮಕ್ಕಳು ಮರಿ ಎಲ್ಲ ವ್ಯವಸಾಯನೇ ಕಮ್ಮಿ ಮಾಡಿಬಿಟ್ಟವ್ರೆ. ನಮ್ಮಂಥವ್ರು ಬಿಡಲಿಲ್ಲ, ವಯಸ್ಸಾದವರು ಮಾಡ್ತಾನೇ ಇದ್ದೀವಿ. ಈಗ ಅಲ್ಲಿ ಮಾಡೋಕ್ಕೆ ಹೋದರೆ ಇಲ್ಲಿಲ್ಲ, ಇಲ್ಲಿ ಬಿಟ್ಟರೆ ಹೋಯ್ತದಲ್ಲ ಅಂದ್ಬಿಟ್ಟು ಇಲ್ಲಿ ಕಾಯ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ 1 ಕುಂಟೆ ಭೂಮಿನ ನಾವು ಬಿಡಲ್ಲ, ಸಾತ್ರೂ ಬಿಡಲ್ಲ. ಅಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ 80 ಜನ ಒಪ್ಬಿಟ್ಟವ್ರೆ, ನಾನು ಮಾಡೇ ಮಾಡ್ತೀನಿ ಅಂತ. 80 ಜನ ಅವರು ಕಡೆಗೆ ಇದ್ದಿದ್ರೆ ನಾವಿದ್ದೀವೋ ಇಲ್ವೋ ಬಂದಿಲ್ಲ ಹೇಳಿ, ನಾವು ಒಂದು ಕಡೆ ಕೂತ್ಕೋತೀವಿ, ಅವರು ಒಂದು ಕಡೆ ಕುಂಡಿಸ್ಲಿ, ಯಾರು ಎಷ್ಟವ್ರೆ ಅಂತ ಅಲ್ಲಿ ನೋಡ್ಕೊಳ್ಳಿ. ನಾವಿದ್ದೀವಿ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ, ಇಲ್ಲೇ ನಮ್ಮಿದ್ರೆ ಕುಂಡಿಸ್ಲಿ. 80 ಜನ ಅವರು 90 ಜನ ಅವರು ಈ ದಾಂಡಿ ಕೂತ್ಕೊಳ್ಳೋರು ಎಷ್ಟು ಜನ ಅವರು ಅಲ್ಲಿ ಗೊತ್ತಾಯ್ತದೆ. 1.5 ವರ್ಷದಿಂದ ಇಲ್ಲಿಗೆ ಇಟ್ಟು ನೀರಿಲ್ಲದೆ ಸಾಯ್ತಾ ಇದ್ದೀವಿ. ಯಾರನ್ನ ಬಂದು ನಿನ್ನ ಕತೆ ಏನು, ಅಕ್ವೈರ್ ಮಾಡ್ತಾಯಿದ್ದೀವಿ, ಕೊಡೋದೇ ಬಿಡೋದೆ ಏನೂ ಇಲ್ಲ. 2-3 ಸಲ ಕರೆಸಿದ್ರು, ಕುಡಿಯೋಕ್ಕೆ ನೀರು ಇಲ್ದಂಗೆ ಬಂದಿದ್ದೀವಿ ರಾಮನಗರದಿಂದ. 4 ಎಕರೆ ಐತೆ. 4 ಎಕರೆ ಏನೇನು ಬೆಳೆ ಬೆಳೀತೀವಿ ಸರ್? ತೆಂಗೈತೆ, ರೇಷ್ಮೆ ಐತೆ, ಬಳೆ ಐತೆ, ಹುಲ್ಲು ಐತೆ. ಇನ್ಮೇಲೆ ಇರಲ್ಲ ಅಂತ ಡಿ.ಕೆ. ಶಿವಕುಮಾರ್ ತಗೊಂತಾರಂತೆ, ಏನು ಹೇಳ್ತಾರೆ? ಅವ್ರ ಅಪ್ಪಂದಲ್ವಲ್ಲ ತೊಗೊಳಕ್ಕೆ, ನಮ್ಮ ಅಪ್ಪಂದು ಆಸ್ತಿ. ಇಲ್ಲ 80% ಒಪ್ಪಿಟ್ಟವ್ರೆ ರೈತರು, ನಾವು ಮಾಡೇ ಮಾಡ್ತೀವಿ ಬಿಡದೆ. ಸರ್ ನಿಮ್ಮ ಮುಖಾಂತರ ಬೈಮಲ್ ಸರ್ಕಲ್ ಕರೆದುಬಿಡಿ ಸರ್ ಅವ್ರನ್ನ, ನಿಮ್ಮ ಮುಖಾಂತರನೇ ಕರೆದುಬಿಡಿ. ಅವ್ರು 80% ಇದ್ರೆ ನಾವು ಬಿಟ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಅವ್ನು ಹೇಳಿದ ಮಾತು ಕೇಳ್ಕೊಂಡು ನಾವು ಹೋಯ್ತೀವಿ. ಹಂಗಾದ್ರೆ ಅವರು ಒಂದಷ್ಟು ವರದಿಗಳನ್ನು ತಗೊಂಡವ್ರೆ, ಒಂದು 40% ಇಲ್ಲಿ ಬಂಜರು ಭೂಮಿ ಐತೆ, ಇದರಲ್ಲಿ ಏನು ಬೆಳೆ ಬರಲ್ಲ ಅಂತೇಳಿ ಇದೆಲ್ಲ ತಗೊಂಡ್ರೆ. ಸತ್ಯ ಸರ್, ಬಂಜರು ಭೂಮಿ ಅಲ್ವಾ ಇದು? ಬಂಜರು ಭೂಮಿ ಎಲ್ಲ ಮರ ಗಿಡ ಏನೂ ಇಲ್ಲ, ಎಲ್ಲ ಅವ್ನು ಎದೆ ಮೇಲೆ ಹಾಕೊಂಡು ಮರ ಗಿಡ ಬೆಳೆದಿದ್ದೀವಿ. ಅವನು ಬದುಕಿಸ್ತಾವನೆ, ನಾವು ಬದುಕ್ತಾ ಇದ್ದೀವಿ. ಬಂಜರು ಭೂಮಿ ಅಂತ ಹೇಳಕ್ಕೆ ಅವ್ನೇನು ಕಣ್ಣಿಗೆ ಪರೆ ಮೆಚ್ಕೊಂಡಾಯ್ತಾ? ಬಂದು ನೋಡ್ಬೇಕಲ್ವ ಇಲ್ಲಿ. ಇಲ್ಲಿ 1 ತಿಂಗಳಿಗೆ 6 ಲಕ್ಷ ಲೀಟ್ರ್ ಹಾಲು ಐತದಲ್ವ, ಅದೆಲ್ಲಿಂದ ಬರ್ತದೆ ಸರ್? ಅದು ಕಂಪ್ಯೂಟ್ರಲ್ಲಿ ಏನಾರು ಕೂತ್ಕೊಂಡು ಗೊತ್ತಾವ್ರ? ಇಲ್ಲೇನ ಹಸ್ಕೊಳ್ಳೋ ಎಲ್ಲ ಗೊಂಬೆ ಹಸ್ಕೊಳ್ಳೋವ? ದನ ಇಲ್ವಾ? ಹಾಲು ಕರೀತಾ ಇಲ್ವಾ?
ರೇಷ್ಮೆ ಒಮ್ಮಕ್ಕೆ ಒಂದು ವರ್ಷಕ್ಕೆ 32 ಕೋಟಿ ರೂಪಾಯಿಂದ ರೇಷ್ಮೆ ಬತ್ತಾದಲ್ಲ, ಎಲ್ಲಿಂದ ಬತ್ತಾದದು? ಬೈರ್ಮಲ್ಲ ಪಂಚಾಯತಿ, ಕಂಚಕನಹಳ್ಳಿ ಪಂಚಾಯತಿಯಿಂದ ಬತ್ತಾದ, ಎಲ್ಲಿಂದ ಬತ್ತಾದೆ? ದೊಡ್ಡಹಳ್ಳಿ ಒಂದರಿಂದ ಬತ್ತಾಯ್ತಾ? ಅಲ್ವ ಸರ್, ಅದು ಕೇಳಬೇಕಲ್ವ ಅದನ್ನು? ನೀವು ಕೇಳಿ, ಓಪನ್ನಾಗಿ ಕೇಳಿ ಅವ್ರನ್ನೇ. ಅಲ್ಲಿ ಬಂಜರು ಭೂಮಿ ಅಂತ ಹೇಳ್ತಾನಲ್ವಾ, ಈ ತರಕಾರಿ ಎಲ್ಲಿಂದ ಬರ್ತದೆ? ಅವ್ನು ಯಾರೋ ಪುಣ್ಯಾತ್ಮ ಹೇಳ್ತಾನೆ, ರಾಮನಗರದಲ್ಲಿ ನಾವು ಗೂಡು ಮಾರಕ್ಕೆ ಹೋದರೆ ಬೈರ್ಮಂಗಲ್ದು ಅಂತ ಬರ್ಸಲ್ವಂತೆ. ಪಾಸ್ಬುಕ್ಕು ಬೈರ್ಮಂಗ್ಲ ಅಲ್ವಾ ಬರ್ಸಿರೋದು? ಆಧಾರ್ ಕಾರ್ಡು ಬೈರ್ಮಂಗ್ಲ ಅಲ್ವಾ? ರೇಷನ್ ಕಾರ್ಡ್ ಬೈರ್ಮಂಗ್ಲ ಅಲ್ವಾ? ವೋಟರ್ ಕಾರ್ಡ್ ಬೈರ್ಮಂಗ್ಲ ಅಲ್ವಾ? ಸುಳ್ಳು ಯಾಕೆ ಕೇಳ್ಬೇಕು ಸರ್ ಅದನ್ನು? ನೋಡೋಣ ಸರ್, ಅವರು ಆ ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಇನ್ನು 15 ದಿನ ಮಾಡಿಬಿಡ್ತೀನಿ, ನಾನು ತಿಂಗಳು ಮಾಡಿಬಿಡ್ತೀವಿ ಅಂತ. ದುಡ್ಡು ತೊಗೊಳಕ್ಕೆ ರೈತರು ಒಪ್ಕೋಬೇಕಲ್ಲ ಸರ್. ರೈತರು ಒಪ್ಕೊಂಡು ತಾನೇ ಅವ್ರು ದುಡ್ಡು ಹಾಕೋಕ್ಕಾಗೋದು. ರೈತರು ನಾವು ದುಡ್ಡೇ ಬೇಡ, ನಮ್ಮ ಭೂಮಿ ಬೇಕು ಅಂತ ಕೂತಿರುವಾಗ ನಮ್ಗೆ ದುಡ್ಡು ಹೆಂಗೆ ಹಾಕ್ತಾರೆ ಅವರು? ಹೇಳಿ ನೀವೇ. ದುಡ್ಡು ಹಾಕಕ್ಕೆ ನಾವು ಹೋದ್ರೆ ತಾನೇ ಅವ್ರು ದುಡ್ಡು ಹಾಕೋದು ಸರ್. ಅದು ಹೆಂಗೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಉಲ್ಟಾ ಹೇಳಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಕರ್ನಾಟಕ ಜನತೆ ನೋಡ್ಬಿಡ್ತದೆ ಅಂದ್ಬಿಟ್ಟು 80% ರೈತರು ಒಪ್ಕೊಳ್ಳ, ಬೇರೆ 20% ರೈತರು ಒಪ್ಕೊಂಡವ್ರೆ ಅಂದರೆ ಅವ್ರಿಗೆ ಆಗಲ್ಲ ಮಾಡೋಕ್ಕೆ. ಅದಕ್ಕೆ ಸುಮ್ಮನೆ ಉಲ್ಟಾ ಏನು ಅವ್ರು ಹೇಳ್ಕೊತಾವ್ರೆ. ಇಲ್ಲಿನ ಒಂದು ಪ್ರಾಕ್ಟ್ ಏನಾದೆ ಅಂದರೆ 80% ಒಪ್ಪಲ್ಲ, 20% ಒಪ್ಕೊಂಡವ್ರೆ. ಅದನ್ನ ಉಲ್ಟಾ ಹೇಳ್ತಾ ಇದ್ದಾರೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು. ಆ 3 ಎಕರೆಲೂ ನಾವೊಂದು ಅಂಗ್ಲಾನು ಭೂಮಿ ಬಿಡ್ತಾ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಅಂತೂ ಕೊಡಲ್ಲ. ಸುಮ್ಮನೆ ಇವರು ಬೂಟಾಟಿಕೆ ಮಾಡಿಕೊಂಡು ನಮ್ಮನ್ನ ಅಲಿಸ್ತಾವ್ರೆ. ಯಾಕೆ ನಮಗೆ ಈ ವನವಾಸ ಕೊಡಬೇಕು? ಯಾರೋ ಒಂದು 20 ಜನ 30 ಜನ ಕರ್ಕೊಂಡ್ಬಿಟ್ಟು ಪಾನಿ ಪಟ್ಟ ಇಲ್ದಿರೋರೆಲ್ಲ ಕರ್ಕೊಂಡೋಗಿ ಅಲ್ಲಿ ಫೋರ್ಸ್ ಕೊಡೋದು. ಈಗ ನಾವು ಆ ಮಟ್ಟಕ್ಕೆ ಸುಮಾರು 150 ಜನ ಇದ್ರು ಇಲ್ಲಿ. ನೀವು ಬಂದಾಗ ಈಗ ಇಷ್ಟು ಜನ ಅವರೇ. 150 ಜನ 120 ಜನ ನಮ್ಮನ್ನ ಅಲಿಸಿ ನಮ್ಮನ್ನ ಯಾಕೆ ಕಷ್ಟ ಕೊಡ್ತಾರೆ? ಈ ಕಷ್ಟ ಕೊಡಬೇಕಾದ್ರೆ ಅದು ದೇವ್ರು ಒಳ್ಳೇದು ಮಾಡಲ್ಲ. ಇಲ್ಲಿ ಸುಳ್ಳು ಬೂಟಾಟಿಕೆ ಜಾಸ್ತಿ ಆಗ್ಬಿಟ್ಟದೆ. ಅಷ್ಟು ಬಿಟ್ಟರೆ ಭೂಮಿ ಅಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ವಾಮಿ. ಇದಕ್ಕೆ ತೊಂದರೆ ಕೊಡಬೇಡ್ದು. ಅಧಿಕಾರ ಅದೇ ಅಂದ್ಬಿಟ್ಟು ಈ ಪಾರ್ಟಿ ತೊಂದರೆ ಕೊಟ್ಟರೆ ಬಡವ ಏನಾಗಬೇಕು? ನೀವು ಕೊಡೋದು 1 ಕೋಟಿ 2 ಕೋಟಿ ಕೊಟ್ಬಿಟ್ರೆ ಇಲ್ಲೆಲ್ಲಾದ್ರೂ ತಗೊಳಕ್ಕೆ ಒಂದು ಸೈಟ್ ಬರಲ್ಲ ನಮಗೆ. ಒಂದು ಸೈಟ್ ತಗೊಳಕ್ಕೆ ನಮಗೆ ಆಗಲ್ಲ. ಮನೆ ಕಟ್ಟೋಕ್ಕಾಗಲ್ಲ. ಜೀವನ ಯಾವ ಥರ ಮಾಡೋದು? ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಇದನ್ನು ಅದು ಕಿತ್ಕೊಂಡು ನಮ್ಮನ್ನ ಎತ್ತಿಲ್ದಂಗೆ ಬಟ್ ಬೈಲ್ ಮಾಡಬೇಕಾ ಇವರು? ಏನು ಸರ್, ಇದಾಯ್ತದ? ಈ ಥರ ಮಾಡಿಬಿಟ್ರೆ ಹೆಂಗೆ? ಬಡವರು, ವ್ಯವಸಾಯದಾರರು, ರೈತರು ಏನು ಮಾಡ್ಬೇಕು ನಾವು? ಹಿಂದೆ ನಮ್ಮ ತಾತನ ಕಾಲದಿಂದ ಬಂದಿರೋ ಆಸ್ತಿಗಳು ಅಲ್ವಾ? ಇವರೆಲ್ಲ ನಮ್ಗೆ ಕೊಟ್ಟಿದ್ರಾ? ಇಂಥ ಸರ್ಕಾರ ಎಷ್ಟಾಗೋದು, ಎಷ್ಟು ಆಳಿರ್ಬೋದು ಇವರು? ಅವರೆಲ್ಲ ಹಿಂಗೆ ಮಾಡವ್ರಾ? ಹಿಂಗೆ ಮಾಡಿದರೆ ಹೇಳಿ, ನಾವು ಒಪ್ಕೊಂಡು ಕೊಟ್ಬಿಡೋಣ. ನಾವೇನೋ ತೆಂಗು ಬಾಳೆ ಅದು ಇದು ಬೆಳಿತೀವಿ. ಈ ಡಿ ಕೆ ಶಿವಕುಮಾರ್ ಅವರು ರೈತರ ಹತ್ರ ಮಾತಾಡಿಸ್ಲಿಲ್ಲ. ಯಾವ ಡಿ ಸಿನೂ ಬಂದು ಮಾತಾಡಲಿಲ್ಲ. ನಮ್ಮ MLA ಬಂದು ಬಾಲಕೃಷ್ಣ ಆದವರು ಬಂದು ಮಾತಾಡಲಿಲ್ಲ. ಈಗ ನಮ್ಮನ್ನು ಒಕ್ಕಲೆಬ್ಬರಿಸ್ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ರೆ, ಇದೇ ಪಕ್ಕದ ಆರವಳ್ಳಿ ಒಳಗಡೆ ಇವತ್ತು 1 ಕೋಟಿ ಒಂದು ಸೈಟು. ಇವತ್ತು ನಮ್ಮದು 1 ಎಕರೆ ಜಾಗ ಇದೆ ಅಂದರೆ ಅಲ್ಲೊಂದು ಕೋಟಿ ತೊಗೊಂಡೋಗಿ ಅಲ್ಲೊಂದು ಮನೆ ಕಟ್ಟಿ ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕಾಗಲ್ಲ. ಇವತ್ತು 1 ಎಕರೆ ಜಮೀನಿದ್ರೆ 1-2 ಹಸನೋ 2 ಕುರಿನೋ ಮೇಯಿಸ್ಕೊಂಡು ಜೀವನ ಮಾಡ್ಬೋದು. ಯಾವ್ದನ್ನ ಮಾರ್ಬಿಟ್ಟು ಹೊಂಟೋಗ್ಬಿಟ್ರೆ ನಾವು ಅಲ್ಲೊಂದು ಸೈಟ್ ತಗೊಂಡು ನಮ್ಮ ಜೀವನ ಮುಗಿದೋಯ್ತಾ? ಈಗ ನಮಗೂ ಮಕ್ಕಳಿರೋರು ಏನಾಗಬೇಕು? ಅದನ್ನು ಅವರು ಅರ್ತ್ಕೋಬೇಕು. ನನ್ನ ಹೆಸರು ಭೈರಪ್ಪ ಅಂತ ಅಂದ್ಬಿಟ್ಟು, ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು. ನಂದು ಇಲ್ಲಿ 1 ಎಕರೆ, ಹೊಸೂರಿನಲ್ಲಿ 1 ಎಕರೆ ಜಮೀನಿದೆ. ವೀಕೆಂಡಲ್ಲಿ ಬಂದು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ರೈತ ಅಂತ ಹೇಳ್ಕೊಳಕ್ಕೂ ಯೋಗ್ಯತೆ ಇರಬೇಕು. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ರೈತರುಗಳು ಏನವರು ಬೆಳೆ ಆಗಲಿ, ತೆಂಗಾಗಲಿ, ರೇಷ್ಮೆ ಆಗಲಿ, ಬಾಳೆ ಆಗಲಿ, ಹಣ್ಣು, ಹಾಲು ಎಲ್ಲ ಉತ್ಪನ್ನಗಳು ಬೇರೆಯವ್ರಿಗೆ ಹಂಚ್ತಾ ಇದ್ದಾರೆ. ಅವರು ಕೋಟಿ ದುಡ್ಡು ಯಾವತ್ತೂ ಅವರು ಸಂಪಾದನೆ ಮಾಡಲಿಲ್ಲ. ಅವ್ರಿಗೇನಿದ್ರೂ ತನ್ನ ಭೂಮಿನಲ್ಲಿ ವ್ಯವಸಾಯ ಮಾಡಬೇಕು. ಕರ್ನಾಟಕ ನಾಡು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಮಣ್ಣನ್ನು ಅಂದರೆ ರೈತರು ಮಣ್ಣನ್ನು ನಂಬಿ ಹಣ್ಣು ಹಂಪಲುಗಳು ಕೊಡ್ತಾ ಇದ್ದಾರೆ. ಅಂಥವ್ರ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಇಡೀ ಕರ್ನಾಟಕ ರೈತರೇನಿದ್ದಾರೆ, ಕರ್ನಾಟಕ ರೈತರನ್ನ ನೀವು ವಿರೋಧ ಕಟ್ಕೊತಾ ಇದ್ದೀರಾ. ಯಾಕೆಂದರೆ 400ಕ್ಕೂ ಹೆಚ್ಚು ದಿವಸಗಳಿಂದ ಇಲ್ಲಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿ, ಇದೇನು ದುರಾಡಳಿತ? ಹಿಟ್ಲರ್ ದುರಾಡಳಿತನ ಇದು? ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಅವ್ನು ಯಾರೇ ಆಗಿರಲಿ, ಅವರು ಬಂದು ಇಲ್ಲಿ ನೋಡಬೇಕು ಅನ್ನೋದು ಇಲ್ಲ. ಅಂದರೆ ಯಾವುದೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ? ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇಲ್ಲಿ ರೈತರು ಇಷ್ಟು ಗೋಳು ಆಗ್ತಾ ಇದೆ ಅಂತ? ಸರ್, ನಮಗೊಂದು 5 ಎಕರೆ ಹೊಲ ಇದೆ. ನನ್ನ ಕ್ವಶನ್ ಬಂದು, ಇಲ್ಲಿ ಬರೀ ಎಲ್ಲರೂ ಕಿತ್ತಾಡ್ತಾ ಇದ್ದೀವಿ. ಪರದವರು ವಿರೋಧದವರು ಅಂತ ಕಿತ್ತಾಡ್ತಾ ಇದ್ದೀವಿ. ಭೂಮಿ ಕೊಡ್ತೀವಿ ಕೊಡಲ್ಲ ಅನ್ನೋರು ಕಿತ್ತಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಪಕ್ಷದವರು ಕಿತ್ತಾಡ್ತಾ ಇದ್ದೀವಿ. ಇಲ್ಲಿ ಒಂದು ಗಾದೆ ಇದೆ ಗೊತ್ತಾ? 3 ಜನ ಕಿತ್ತಾಡ್ತಲ್ಲ ಒಬ್ರಿಗೆ ಲಾಭ ಆಯಿತು ಅಂತ. ಇಲ್ಲಿ ಇಷ್ಟು ಜನ ಕಿತ್ತಾಡ್ತಿದ್ದೀವಿ. ಯಾರು ಲಾಭ ಮಾಡ್ಕೊಳಕ್ಕೆ ಹೊರಟಿದ್ದೀರಾ? ಬರೀ ನೀವು ರೈತರು ಅಂತೀರ. ಇಷ್ಟು ಜನ ಇಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀವಲ್ಲ, ಒಂದಿನ ಈ ಜಾಗ ತೋರಿಸಿದಾರ ಯಾರಾದ್ರೂ? ಈ ಥರ ಜಾಗದಲ್ಲಿ ಮನೆ ಮುಂದೆ ಯಾರಾದರೂ ಕೂರ್ತಾರ? ನಾವು ಕೂರ್ತೀವ? ನಮ್ಮ ಮನೆ ಮುಂದೆ ಇಲ್ಲಿ ಬಂದು ಕೂರ್ತಿದ್ದೀವಿ ಅಂದರೆ ಏನು ಅರ್ಥ ಹೇಳಿ? ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಬೇಕು ಅಂತಲ್ವಾ? ಇವ್ನು ನನ್ನ ಚಿಕ್ಕ ಮಗ, ಇವ್ನಿಗೆ ಏನು ಮಾಡ್ಬೇಕು? ನನ್ನ ಮುಂದೆ
ಎಜುಕೇಷನ್ ಸಿಸ್ಟಮ್ ನಿಮ್ಗೆ ಗೊತ್ತಿದೆ ಅಲ್ವಾ? ಮುಂದೆ ಏನು ಮಾಡ್ಬೇಕು ನಮ್ಮ ಮಕ್ಳನ್ನ ನಾವಿಲ್ಲೆಲ್ಲ ಹೋರಾಡ್ತಿರೋದು ನಮಗೆ ಮತ್ತು ನಮ್ಮ ಮಕ್ಕಳಿಗೋಸ್ಕರ. ಇಲ್ಲೆಲ್ಲರೂ ಬರೀ ನಾಲ್ಗೆಗೆ ಎಲ್ಬಿಲ್ಲ, ಹೇಗೆ ಬೇಕಾದರೂ ಮಾತಾಡ್ಬೋದು. ಅಯ್ಯೋ ರೈತರಲ್ಲ, 10 ಜನ ಕೂರ್ತಾರೆ, 5 ಜನ ಕೂರ್ತಾರೆ, ಅದನ್ನು ಮಾತಾಡೋದಲ್ಲ. ಮನಸಾಕ್ಷಿ ಇರಬೇಕು ಎಲ್ರಿಗೂ. ನೀನು ಯಾರೇ ಆಗಿರ್ಬೋದು, ನಾವು ಕಲ್ತಿರೋದು ಏನು ಹೇಳಿ, ಚಿಕ್ಕದ್ರಿಂದ ನಮಗೆ ಹೇಳ್ಕೊಟ್ಟಿರೋದು ಮನಸಾಕ್ಷಿ ವಿರುದ್ಧವಾಗಿ ಮಾತಾಡಬೇಡ, ಯಾವ ಕೆಲಸನೂ ಮಾಡಬೇಡ ಅಂತ. ನಿಮ್ಮ ಮನಸಾಕ್ಷಿಗೆ ಯಾಕೆ ಮೋಸ ಮಾಡ್ತಿದ್ದೀರಾ? ಎಲ್ಲರಲ್ಲೂ ಕೆಟ್ಟತನ ಇರುತ್ತೆ. ಈಗ ನಾನು ಒಳ್ಳೆಯವಳು ಅಂತಲ್ಲ, ನನ್ನಲ್ಲೂ ಕೆಟ್ಟತನ ಇರುತ್ತೆ. ಅದಕ್ಕೊಂದು ಲೆವೆಲ್ ಇರುತ್ತೆ, ಅದನ್ನು ಕ್ರಾಸ್ ಮಾಡಿ ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಪಾಪ ಎಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಇಲ್ಲೆಲ್ಲ ಮಲ್ಕೋತಾರೆ, ಏನು ಬಂದಿದೆ ಅವ್ರಿಗೆಲ್ಲ ಮಲ್ಕೊಳ್ಳೋಕ್ಕೆ? ರೈತರು, ಅವರು ಭಿಕ್ಷುಕರಲ್ಲ, ಅವರು ರೈತರು. ಅವ್ರಿಗೆ ಅವ್ರ ಅಪ್ಪ ಅಮ್ಮ ಆಸ್ತಿ ಬಿಟ್ಟೋಗಿದ್ದಾರೆ, ಎಲ್ಲ ಥರ ಸೌಲಭ್ಯ ಅವ್ರ ಹತ್ರನೂ ಇದೆ. ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ, ಇಲ್ಲೆಲ್ಲ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಕಮೆಂಟ್ ಹಾಕ್ತಾರೆ, ನೀವೆಲ್ಲ ಬಡವರಲ್ಲ, ನೀವು ಶ್ರೀಮಂತರು ಅಂತ. ಹಂಗಾದ್ರೆ ಏನು ಹಳೆ ಬಟ್ಟೆ ಹಾಕೊಂಡು ಓಡಾಡಬೇಕಾ? ರೈತ ಅಂದರೆ ಬಡವ ಅಲ್ಲ, ಅವ್ನು ಶ್ರೀಮಂತನೇ. ಅವನೇನು ಯಾರ ಹತ್ರನೂ ಕೈ ಚಾಚಲ್ಲ. ಈಗ ಇಲ್ಲಿರೋರೆಲ್ಲ ಮಾತಾಡೋರೆಲ್ಲ ಕೈ ಚಾಚಿ ಜೀವನ ಮಾಡ್ತಿರೋದು. ನಾವು ಯಾರು ಕೈ ಚಾಚಿ ಜೀವನ ಮಾಡ್ತಿಲ್ಲ, ನಮ್ಮ ದುಡ್ಡು ನಾವು ದುಡ್ಡು ತಿಂತಿದ್ದೀವಿ. ಇಲ್ಲ ಸಾಯಿಸ್ಬೇಕಾ? ಹೋಲ್ಸೇಲ್ ಕುತ್ಕೊಬಿಡ್ತೀವಿ ರೈತರು. ತಗೋಬರೋ ಕೇಳಿ ವಿಷಾನ ನಾವೇ ಕೊಡ್ತೀವಿ, ಡ್ರಮ್ನ ಕಲ್ಸ್ಬಿಟ್ಟು ಏಕು ಕೊಟ್ಬಿಟ್ಟು ಇಲ್ಲೇ ಎಲ್ಲರನ್ನೂ ಮಣ್ಣು ಮಾಡ್ಬಿಟ್ಟು ಅಕ್ವೈರ್ ಮಾಡ್ಕೊಂಡು ಹೋಗೋಕೆ ಹೇಳಿ ಅವ್ರಿಗೆ ಬಂದು. ಯಾರು ಅವ್ರಿಗೆ ಬಲವಂತ ಮಾಡಲ್ಲ. ಇಲ್ಲ, ಈಗ ಬದುಕಿದ್ದು ಸತ್ತಂಗೆ ನಾವು, ಅವರೇ ಕೊಟ್ಬಿಡ್ಲಿ ಅವ್ರ ಕೈಯಾರೆ. ಇದು ಇತಿಹಾಸದಲ್ಲಿ ದಾಖಲೆ ಆಗಬೇಕು ಅವಾಗ. ಸೊ ನನ್ನ ಸ್ಟೂಡೆಂಟ್ ಸರ್, ನಾನು ಹಾಸ್ಟೆಲಿಂದ ಬಂದಿರೋದು. ನಾನು 1 ವೀಕ್ ಆಯಿತು ಬಂದು. ನನ್ನ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಸ್ಟ್ರೈಕಲ್ಲೇ ಇರ್ತಾರೆ. ನಾನು ಓದಿರೋ ಪ್ರಕಾರ ನಾನು ಹೇಳ್ತೀನಿ, ನನಗೆ ಈ ಸ್ಟ್ರೈಕೆಲ್ಲ ನಾನು ನೋಡಿಲ್ಲ, ಈ 1 ವಾರದಿಂದ ಅಷ್ಟೇ ನೋಡ್ತಿರೋದು. ನಾನು ಅವ್ರ ಗೌರ್ಮೆಂಟಿಗೆ ಕೇಳೋದು ಒಂದೇ, ನಮ್ಮನ್ನ ಏನಂತ ಕರೀತಾರೆ? ಡೆಮೋಕ್ರೆಟಿಕ್ ಕಂಟ್ರಿ ಅಂದರೆ ಏನು ಅಂತ ನಾನು CM ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಿದ್ರೆ. ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಏನಕ್ಕೆ ಕರೀತಾರೆ? ಜನಕ್ಕೋಸ್ಕರ ಇರೋ ಕಂಟ್ರಿ ಅಲ್ವಾ? ನಮ್ದು ಕಾನ್ಸ್ಟಿಟ್ಯೂಷನಲ್ಲಿ ಏನಿರೋದು? ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಇರೋದು ಗೌರ್ಮೆಂಟ್ ಅಂತ. ಸೊ ಎಲೆಕ್ಷನ್ಗಿಂತ ಮುಂಚೆ ಅವ್ರು ಹೇಳೋದು ಜನರಿಗಾಗಿ ಮಾಡ್ತೀವಿ, ಜನರಿಗೋಸ್ಕರ, ನಾವಿರೋದು ನಿಮಗೋಸ್ಕರ ಅಂತ ಘೋಷಣೆ ಮಾಡಿಕೊಂಡು ರ್ಯಾಲಿ ಬರ್ತಾರೆ, ಓಟ್ ಕೊಡ್ತೀವಿ, ಓಟ್ ನಮಗೆ ಹಾಕಿ, ನಾವು ನಿಮಗೆ ಎಲ್ಲ ಒಳ್ಳೇದು ಮಾಡ್ತೀವಿ ಅಂತಾರೆ. ಸೊ ಎಲೆಕ್ಷನ್ ಆಗಿ ಗೆದ್ಮೇಲೆ ಇವಾಗ ಏನಂತಿದ್ದಾರೆ? CMಗೋಸ್ಕರ, CMಗಾಗಿ, CM ಇಂದ ಗೌರ್ಮೆಂಟ್ ಅಲ್ವಾ? ಸೊ DK ಶಿವಕುಮಾರ್ ಸರ್ ಹೇಳ್ತಿದ್ರಂತೆ, ಕೂತ್ಕೊಂಡು ಹೇಳ್ತಿದ್ದಾರೆ ಅಲ್ಲಿ, ಇಲ್ಲಿ ರೈತರೇ ಇಲ್ಲ ಅಂತ. ಸೊ ಅವ್ರು ಹೇಳ್ತಿರೋ ಪ್ರಕಾರ ಏನಂದರೆ ಅವ್ರು ಡಿಸೈಡ್ ಮಾಡ್ಕೋತಾರೆ. ಸುಮ್ಮನೆ ಹೇಳೋದು ಜನರಿಗಾಗಿ, ಜನರಿಗೋಸ್ಕರ. ಫೈನಲ್ ಅವ್ರು ಡಿಸೈಡ್ ಮಾಡೋದೇನು? ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಇಲ್ಲಿ ರೈತರಿಲ್ಲ, ನಾನು ಹೇಳಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು ಅಂತಿದ್ರೆ ನಮ್ಮೆಲ್ಲ ರೈತರ ಮಕ್ಕಳಿಗೆ ಅವರೆಲ್ಲ ಸೋಲ ಮಾಡಿ, ಇವಾಗ ನಮ್ಮ ಅಪ್ಪ ಅಮ್ಮಗೆ ಈ ಸರಿ ಬೆಳೆ ನೀಟಾಗಿಲ್ಲ, ಸಾಲ ಮಾಡ್ತಾರೆ ಅಲ್ವಾ? ಸಾಲ ಮಾಡಿ ನನ್ನ ಮಗಳು ಫೀಸ್ ಕಟ್ಟಬೇಕು, ನನ್ನ ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಓದಿಸ್ತಾರೆ. ಅಥವಾ ಮೆಡಿಸನ್ ಬೇಕಾ, ಮೆಡಿಸನ್ ಮಾಡ್ತಾರೆ. ಅದೇ ಆ ಮಕ್ಕಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡಲಿ, ಅದಲ್ವಾ ಡೆವಲಪ್ಮೆಂಟ್? ಏನಿರೋದು ಡೆವಲಪ್ಮೆಂಟ್ ಅಂದರೆ ಅದು. ಇಲ್ಲಿ ಹಾಸ್ಪಿಟಲ್ ಇದೆ, ನಮಗೆಲ್ಲ ರೋಡ್ ಚೆನ್ನಾಗಿದೆ, ಎಲ್ಲ ಬೇಕಾಗಿರೋದೆಲ್ಲ ಸಿಗ್ತಿದೆ. ನಮ್ಮದೇನು ಅಷ್ಟು ಹಳ್ಳಿ ಅಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬರೇ ಡಾಕ್ಟ್ರ್ ಇರೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿ, ಡರ್ಮೆಟಾಲಜಿ ಮಾಡಲಿ, ಕಾರ್ಡಿಯಾಲಜಿ ಮಾಡಲಿ. ಅವ್ರು ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ, ಕ್ಯಾನ್ಸರಿಗೆ ಡಾಕ್ಟ್ರ್ ಇಡಲಿ, ಅದಲ್ವಾ ಡೆವಲಪ್ಮೆಂಟ್? ಸುಮ್ಮನೆ ಅಲ್ಲಿ ಕೂತು ಮಾತಾಡಬೇಡಿ ನೀವು. ಇವಾಗ ನಮ್ಮ ಅಪ್ಪ ಅಮ್ಮ ಈ ಥರ ಆದರೂ ಸಾಕ್ತಿದ್ದಾರೆ. ಇವಾಗ ಅವ್ರನ್ನ ನಮ್ಮಿಂದ ಭೂಮಿ ಕಿತ್ಕೊಂಡ್ರೆ ಎಲ್ಲೋಗ್ಬೇಕು ನಾವೆಲ್ಲ? ಡೆವಲಪ್ಮೆಂಟ್ ಅಂದರೆ ಅದು. ಸುಮ್ಮನೆ ಮಾತಾಡಬೇಡಿ. ಮತ್ತು ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡಿಲ್ಲ ಅಂದರೆ, ಡೆಮೋಕ್ರೆಟಿಕ್ ಇರೋದನ್ನ ಅವ್ರು ಲೆಟ್ ದೆಮ್ ಮೇಕ್ ಇಟ್ ಆಸ್ ಏನು ಪ್ರಿನ್ಸ್ಲಿ ಸ್ಟೇಟ್ ಆ ಥರ ಮಾಡಿ, ಆ ಥರ ಇರಲಿ ಅಲ್ವಾ? ಸೊ ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ. ಡೆಮೋಕ್ರೆಟಿಕ್ ಅಂತ ಏನಕ್ಕೆ ಬೋರ್ಡ್ ಹಾಕೊಂಡು? ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟಲ್ಲಿ ರೈಟ್ ಟು ಯುವರ್ ವರ್ಕ್, ರೈಟ್ ಟು ಯುವರ್ ಡ್ಯೂಟೀಸ್ ಅಂತಿದೆ. ರೈಟ್ ಟು ಯುವರ್ ಡ್ಯೂಟೀಸ್ ಏನು? ರೈತರ ಡ್ಯೂಟಿ ಏನು? ಫಾರ್ಮಿಂಗ್ ಮಾಡೋದಲ್ವಾ? ಆ ಡ್ಯೂಟಿನೇ ಕಿತ್ಕೊಂಡ್ರೆ ಏನಕ್ಕೆ ರೈಟ್ ಟು ಡ್ಯೂಟೀಸ್ ಅಂತ ಹಾಕ್ಕೊಂಡಿದ್ದೀರಾ ನೀವು? ಎಲ್ಲೆಲ್ಲೂ ಕಟ್ಸ್ಬಿಟ್ಟಿದ್ದಿ, ನಂದೇ ಅಂತ ಎಲ್ಲೂ ಹೊಡೆದ್ಬಿಟ್ಟಿದ್ದಿ. ಅದೆಲ್ಲ ಮಾಡು ಅಕ್ವೈರು. ಆ ಬೆಂಗಳೂರು ಪೇಟೆ ಕಾರು ಓಡಿಸ್ಕೊಂಡು ಹೋಗೋಕ್ಕಲ್ಲ, ಗುಂಡಿ ಅತ್ತಾಗೂ ಬೀಳ್ತದೆ, ಇತ್ತಾಗೂ ಬೀಳ್ತದೆ. ಆ ಗುಂಡಿಗಳು ಮುಚ್ಚಕ್ಕೆ ತಾಕತ್ತಿಲ್ವೇ ನಿನಗೆ? ಇಲ್ಲಿ ಬಂದು ಅಕ್ವೈರ್ ಮಾಡ್ತೀನಿ. ರೈತರು ತಲೆ ಹೊಡೆಯೋದು ಯಾಕೆ? ನಿಮ್ಮ ಜೀವನದಲ್ಲಿ ನೀವು ಬದುಕ್ರಿ, ಇನ್ನೊಬ್ರದ್ದು ಯಾಕೆ ಕಿತ್ಕೋಬೇಕು? ನಮ್ಮ ಮೊಮ್ಮಕ್ಕಳು ನಾವೆಲ್ಲ ಬದುಕಬೇಕು ತಾನೆ ವ್ಯವಸಾಯ ಮಾಡಿ ನಾವು. ವೀಕ್ಷಕರೇ ಕೇಳಿದ್ರಲ್ಲ ಅಥವಾ ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಬಿಡದಿ ಟೌನ್ಶಿಪ್ ಆಗಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ನಾವೀಗಾಗಲೇ ಸಾಕಷ್ಟು ತೋಟಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಅಲ್ಲಿ ತೆಂಗಿದೆ, ಹಲಸಿದೆ, ಮಾವಿನ ಹಣ್ಣಿದೆ, ಸಪೋಟ ಇದೆ, ಜೊತೆಗೆ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರತಿ ಹೊಲದಲ್ಲೂ ಸಾಕಷ್ಟು ನೀರಾವರಿ ವ್ಯವಸ್ಥೆಯೂ ಇದೆ. ಇಂತಹ ಜಾಗದಲ್ಲಿ ಈ ಭೂಮಿಯನ್ನು ಕಿತ್ಕೊಂಡು ಕಾಂಕ್ರೀಟ್ ಕಾಡು ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ, ಆದರೆ ಹಸಿರಿಂದ ತುಂಬಿರ್ತಕ್ಕಂಥ ಮಲೆನಾಡನ್ನು ಮರೆಸುವಂಥ ಜಾಗವನ್ನು ಇವರು ಈ ರೀತಿಯಾಗಿ ಮಾಡೋದ್ರಿಂದ ಏನು ಪ್ರಯೋಜನ ಅಂತೇಳಿ ಇಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ನೀವು ದುಬೈ ರೀತಿ ಯಾವುದೋ ಒಂದು ಮರಳುಗಾಡನ್ನು, ಬಂಜರು ಭೂಮಿಯನ್ನು ತೆಗೆದುಕೊಂಡು ಅಭಿವೃದ್ಧಿ ಮಾಡಿ, ಅದು ಬಿಟ್ಟು ಹಸಿರು ಇರತಕ್ಕಂಥ ಭೂಮಿಯನ್ನು ಹಾಳು ಮಾಡಬೇಡಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ಬಿಟ್ಕೊಡಲ್ಲ ಅನ್ನೋ ಮಾತನ್ನು ಒಕ್ಕೋರ್ಲಿನಿಂದ ಹೇಳ್ತಾ ಇರ್ತಕ್ಕಂಥದ್ದು. ಈ ಕಡೆ
DK ಶಿವಕುಮಾರ್ ಏನಾದರೂ ಜಮೀನನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಈ ಹಿಂದೆ ಏನು ಕುಮಾರಸ್ವಾಮಿ ಅವರು ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಇವರೇ ಕಾಂಗ್ರೆಸ್ ಸರ್ಕಾರದವರೇ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿ ಇದು ಆಗಬಾರ್ದು ಅಂತ ಹೇಳಿದ್ರು. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಟ್ಕೊಡಲ್ಲ, ಅದು ನಮ್ಮ ಜೀವ ಹೋದ್ರೂ ಸರಿ, ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಕೊಡ್ಬೇಕು, ಇವ್ರದ್ದು ಕೊಡೋ ದುಡ್ಡಿಂದ ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕೊಡೋದಕ್ಕೆ ಆಗಲ್ಲ ಅಂತೇಳಿ ಹೋರಾಟಕ್ಕೆ ಕೂಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ DK ಶಿವಕುಮಾರ್ ಹೇಳಿದಷ್ಟು ಸುಲಭವಾಗಿ ಖಂಡಿತವಾಗ್ಲೂ ಬಿಡದಿ ಟೌನ್ಶಿಪ್ ಆಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ರಾಮನಗರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.